ಸೇವಂತಿಯೇ ಸೇವಂತಿಯೇ ಎಂಟಾಣಿ ಸೆಂಟಾಕೊಂಡ್ ಗಮ್ಮಂತಿಯೇ ನಿನಗಾಗಿ ತಂದಿರುವೆ ಅವಲಕ್ಕಿ ಉಂಡೆ ಎಲ್ಲಿ ಹೋಗಿ ಸತ್ತಿರುವೆ. ಈ ವಿಡಿಯೋ ಎಂಟರ್ಟೈನ್ಮೆಂಟ್ ಪರ್ಪಸ್ಸಿಗಷ್ಟೇ. ಇಲ್ಲಿದ್ದ ಲೆಜೆಂಡ್ ಎಸ್ ನಾರಾಯಣ್ ಮತ್ತು ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರಿಗೆ ಏನು ಪರ್ಸನಲ್ ಹೇಟ್ ಇಲ್ಲ. ಇದು ಒನ್ ಆಫ್ ಮೈ ಫೇವರೇಟ್ ಮೂವಿ. ವಿಡಿಯೋನ ಮೂವಿ ತರನೇ ಫನ್ ಆಗಿ ತಗೊಳ್ಳಿ. ಈ ಡಿಸ್ಕ್ಲೇಮರ್ ಅರ್ಥ ಆಗದೆ ಇದ್ರೆ ಡೈರೆಕ್ಟೆಡ್ ಬೈ ರೀಮೇಕ್ ಲೆಜೆಂಡ್ ಎಸ್ ನಾರಾಯಣ್. ಬಿ ರೆಡಿ ಫಾರ್ ದ ಮೂವಿ. ಇದನ್ನ ನೋಡಿ ಎಲ್ಲರೂ ಮನ್ಸಲ್ಲೇ ಅನ್ಕೊಂಡ್ರು ಈ ತರ ನನ್ನನ್ನು ಎಲ್ಲರೂ ನೋಡ್ಕೋಬೋದಿತ್ತಲ್ಲ, ಲೈಕ್ ಸತ್ಯಮೂರ್ತಿನ ಎಲ್ಲ ನೋಡೋ ತರ. ಈ ಮೂವಿಲಿ ಆಕ್ಟರ್ ಏಜ್ 50 ಅಂಡ್ ಲೀಡ್ ಆಕ್ಟರ್ಸ್ 24. ಲೀಡ್ ಆಕ್ಟರ್ಗೆ 27 ವರ್ಷ ಇದ್ದಾಗ ಇವಳಿಗೆ ಇನ್ನೂ 1 ವರ್ಷ. ಬಟ್ ಅವರಿಬ್ರು ಏಜ್ ಗ್ಯಾಪ್ ಇಂತ ದೊಡ್ಡದು ಅಂದ್ರೆ ಸತ್ಯಮೂರ್ತಿ ಈಗೋ, ಇವರು ಹೆಡ್ ಅಂದ್ರೆ ಬಿಗ್ ಹೇಟ್ ಆಫ್ ದ ಫ್ಯಾಮಿಲಿ. ಇವ್ರು ಯಾವಾಗ್ಲೂ ವರ್ಟು ಸೀರಿಯಸ್, ಆಂಗ್ರಿ ಮತ್ತೆ ಫುಲ್ ಆಫ್ ಸೆಲ್ಫ್ ಪ್ರೈಡ್. ಹೇಗೆ ಅಂದ್ರೆ ಹಳೆ ಜನರೇಷನ್ ಅಪ್ಪಂದ್ರ ತರ. ಇದು 2 ಕುಟುಂಬಗಳ ಕತೆ. ಆದ್ರೆ ಇಲ್ಲಿ ಯಾರಿಗೂ ಏನಾಗ್ತಿದೆ ಅಂತಾನೆ ಗೊತ್ತಿರಲ್ಲ. ಆಲ್ಮೋಸ್ಟ್ 20 ವರ್ಷದವರೆಗೂ ಕನ್ಕಂಗ್ ಗೊತ್ತೇ ಇರ್ಲಿಲ್ಲ ಪರಿಮಳಗೆ ಅವನ ಮೇಲೆ ಪ್ರೀತಿ ಇಲ್ಲ ಅಂತ. ಇಷ್ಟು ದಿವಸ ನೀನು ಜೊತೆ ಪಿರುತಿಂದ ಪಳಗ್ಲಿಲ್ವಾ? ಅವ್ರು ಸಾಕಿರೋ ದನಕರುಗಳ ಜೊತೆ ಅಷ್ಟೇ ಪ್ರೀತಿಯಿಂದ ಪಳಗಿದ್ದೀನಿ. ಅದಕ್ಕೋಸ್ಕರ ಅವುಗಳನ್ನ ಮದ್ವೆ ಆಗಕ್ಕಾಗತ್ತಾ? ಪದ್ಮಗೆ ಕನಕ ಸತ್ಯಮೂರ್ತಿ ಮಗ ಅಂತಾನೆ ಗೊತ್ತಿರ್ಲಿಲ್ಲ. ಅವನಿಗೆ ಅಷ್ಟೊಂದು ಗೌರವ ಡ್ಯಾಡಿ? ಸತ್ಯಮೂರ್ತಿಗಳ ಕಿರಿ ಮಗ. ಸತ್ಯಮೂರ್ತಿಗೆ ಅವನ ಮೊಮ್ಮಗ ಹೆಂಗಿದ್ದಾನೆ ಅಂತಾನೆ ಗೊತ್ತಿರ್ಲಿಲ್ಲ. ಅವನು ನಮ್ ಚಿಕ್ಕ ಯಜಮಾನ್ರ ಮಗ ಪುತಿ. ಕನ್ಕಂಗೆ ಅವನ ತಂಗಿ ಎಂಗೇಜ್ಮೆಂಟ್ ಅಂತಾನೆ ಗೊತ್ತಿರ್ಲಿಲ್ಲ. ನಿಮ್ ತಂಗಿಗೂ ನನ್ ಮಗನಿಗೂ ನಾಳೆ ನಿಶ್ಚಿತಾರ್ಥ. ಪರಿಮಳಗೆ ಅವಳ ಮದುವೆ ಅಂತಾನೆ ಗೊತ್ತಿಲ್ಲ. ಇದೇನಿದು ಮಾವಿನ ಸೊಪ್ಪು ಬಾಳೆ ಕಂಬ ಇಲ್ಲ, ಮನೇಲಿ ಏನ್ ವಿಶೇಷ? ಯಾರಿಗಾದ್ರೂ ಈ ಮೂವಿಲಿ ಏನಾಗ್ತಿದೆ ಅಂತ ಗೊತ್ತಾ? ಹೆಂಗೆ ಏನು ಅಂತ ಗೊತ್ತಿಲ್ಲ ಕಣ. ನಮ್ ತಾಯಿ ಸತ್ತೋಗುವೆ, ನಾನು ಇನ್ನು ಚಿಕ್ಕ ಹುಡುಗ. ಇವನು ಕನಕ ಸತ್ಯಮೂರ್ತಿ ಅವರ ಚಿಕ್ಕ ಮಗ. ಸ್ವಲ್ಪ ಯುನಿಕ್ ಅವನು. ಕನಕನ್ ಈ ಹರ್ಕತ್ ನೋಡಿ ಅವನ ಅಮ್ಮ ಹೇಳ್ತಾಳೆ, ಪರಿಮಳನ ಅಣ್ಣಂಗ್ ಮದ್ವೆ ಮಾಡ್ಬಿಡೋಣ. ಮದುವೆ ವಯಸ್ಸಾಗಿದೆ ಅಲ್ಲ. ಇದನ್ ಕೇಳಿಸ್ಕೊಂಡ್ ಕನಕ, ಅರೆ ಕನಕ, ಮದ್ವೆ ಅಂದ ತಕ್ಷಣ ನಾಚ್ಕೊಳ್ಳೋ ವಯಸ್ಸಲ್ಲ, ನಾಚಿಕೆ ಆಗ್ಬೇಕು ಆ ವಯಸ್ಸು. ಅಜ್ಜಿ, ಕನಕನ ಹತ್ರ ಒಂದ್ ಕೆಲ್ಸನೂ ಇಲ್ಲ. ಮದ್ವೆ ಆದ್ಮೇಲೆ ಹೆಂಡತಿಗೆ ಏನ್ ತಿನ್ಸ್ತಾನೆ? ಕಸ್ಕಸೆ ಪಾಯಸ. ಸೊ ಇದ್ರ ಜೊತೆನೆ ಕನಕನ್ ಮದುವೆ ಫಿಕ್ಸ್ ಆಗುತ್ತೆ. ಅವನ್ ಬಾಲ್ಯ ಗೆಳತಿ ಪಾಪಾಕಿ ಪರಿಮಳನ್ ಜೊತೆ. ಇಬ್ರು ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮನ ಆಟ ಆಡಿದ್ರು. ಅಂಡ್ 20 ವರ್ಷ ಆದ್ಮೇಲೆ ಪರಿಮಳಗೆ ಯೌವನ ತುಂಬುತ್ತೆ ಅಂಡ್ ಕನಕಂಗೆ ವಯಸ್ಸು. ಕನಕಂಗೆ ಗೊತ್ತಾಗುತ್ತೆ ಪರಿಮಳಗೆ ಅವನ್ನ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಅಂತ. ನನ್ನ ಹೆಂಡತಿಯಾಗಿ ಪಡೆಯೋದಕ್ಕೆ ಏನ್ ಯೋಗ್ಯತೆ ಇದೆ ನಿನ್ಗೆ? ಪ್ರೈವೇಟ್ ಜಾಬ್ ಒಂದು ಪ್ರಪೋಸಲ್ ಬಂದ್ರೆ ಎಲ್ಲಾ ಹುಡುಗಿರು ಹೀಗೆ. ನನ್ನ ಹೆಂಡತಿಯಾಗಿ ಪಡೆಯೋದಕ್ಕೆ ಏನ್ ಯೋಗ್ಯತೆ ಇದೆ ನಿನ್ಗೆ? ಅಂಡ್ ಕನಕನ್ ಲೈಫ್ಗೆ ಬರ್ತಾಳೆ ಪದ್ಮಾ. ನನ್ಗೆ ಯಾಕೆ ಅಂತ ಗೊತ್ತಿಲ್ಲ, ಬಟ್ ಇವಳು ಫುಲ್ ಮೂವಿಲಿ ಮೋರ್ನಿಂಗ್ ಮಾಡ್ತಾನೆ ಇರ್ತಾಳೆ. ಇವತ್ ರಾತ್ರಿ ನೀ ನಂಗ್ ಬೇಕು. ಪದ್ಮಗೆ ಗೊತ್ತಾಗುತ್ತೆ ಕನಕ ಬೇಜಾರಲ್ಲಿದ್ದಾನೆ ಅಂತ. ಯಾಕೆಂದ್ರೆ ಪರಿಮಳ ಒತ್ತಡದಲ್ಲಿ ಅವ್ನ ಪ್ರಪೋಸಲ್ ನ ರಿಜೆಕ್ಟ್ ಮಾಡಿದ್ಲು. ನನ್ನ ಹೆಂಡತಿಯಾಗಿ ಪಡೆಯೋದಕ್ಕೆ ಏನ್ ಯೋಗ್ಯತೆ ಇದೆ ನಿನ್ಗೆ? ಇದನ್ನೆಲ್ಲ ಕೇಳಿ ಪದ್ಮನ್ ಕಣ್ಣಲ್ಲಿ ಪ್ರೀತಿ ಹುಟ್ಟುತ್ತೆ ಅಂಡ್ ಕನಕನ್ ಕಣ್ಣಲ್ಲಿ ರಿಂಕಲ್ಸ್. ನನ್ನ ಮದ್ವೆ ಮಾಡ್ಕೋತೀರಾ? ಬನ್ನಿ, ನಿಮ್ ತಂದೆ ತಾಯಿ ಕಾಯ್ತಾ ಇರ್ತಾರೆ, ಮನೆಗೆ ಹೋಗೋಣ. ನಾಳೆ ಇದೇ ಜಾಗದಲ್ಲಿ ಇಷ್ಟೊತ್ತಿಗೆ ನಿಮಗೋಸ್ಕರ ಕಾಯ್ತಿರ್ತೀನಿ. ಕನಕ ಯೋಚನೆ ಮಾಡ್ತಾನೆ, ನನ್ಗೆ ಈ ಪಡ್ಡು ಬೇಕಾ ಅಂತ. ಐ ಮೀನ್ ಪದ್ಮ. ಅರೆ ನಿನ್ ಜಾಗದಲ್ಲಿ ನಾನಿದ್ದಿದ್ರೆ ಅವತ್ ರಾತ್ರಿ ಅಲ್ಲೇ ಹೊಳೆ ದಂಡೆ ಮೇಲೆ ಮಲಗ್ತಿದ್ದೆ. ಮರುದಿನ ಪದ್ಮಂಗೆ ಕನಕ ಬರಲ್ಲ ಅನ್ಸುತ್ತೆ. ಅಷ್ಟರಲ್ಲಿ ಅವಳಿಗೆ ನೀರ್ ಕಾಣಿಸುತ್ತೆ. ಸೊ ಎಲ್ಲ ಬೇಸಿಕ್ ನಿಬ್ಬಿ ತರ ಇವಳು ಸೆಲ್ಫ್ ಆರ್ಮ್ ಮಾಡ್ಕೋಬೇಕಲ್ಲ, ಅವಳ ಪ್ರೀತಿನ ಟು ಲವ್ ಅಂತ ಪ್ರೂವ್ ಮಾಡೋಕೆ. ಸೊ ಪದ್ಮ ಅಷ್ಟ್ ನೀರಿಗೆ ಇಳಿಯೋಣ ಅಂತಾನೆ ಹೋಗ್ತಾ ಇರ್ತಾಳೆ. ಕನಕ ಅವನ್ ಬಜೆಟಿಗೆ ಸರಿಯಾಗಿ ತಾಂಬೂಲ ಕಳಿಸ್ತಾನೆ, ಅದು ಕೆಸಿನ್ ಸೊಪ್ಪಲ್ಲಿ ತೇಲಿಸ್ತಾ. ಯಾಕೆ 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 ಇಷ್ಟು ತೇವಲು ನಿಂಗೆ? ಹೌದು, ನಿಮ್ಮನೇಲಿ ಕೆಸಿನ್ ಸೊಪ್ಪಲ್ಲೇ ಮಾಡ್ತಾರಾ? ನನ್ಗೆ ಗೊತ್ತು ಈ ವಿಡಿಯೋಗೆ ರಿಲೇಟ್ ಆಗಿಲ್ಲ ಅಂತ, ಬಟ್ ಈ ಕ್ವಶನ್ ಕೇಳ್ಬೇಕು ಅನ್ಸ್ತು, ಅದಕ್ಕೆ ಕೇಳಿದೆ. ಎನಿವೇಸ್, ಪದ್ಮನ್ ಅಮ್ಮಂಗೆ ಮತ್ತೆ ಸತ್ಯಮೂರ್ತಿಗೆ ಅವ್ನ ಮದುವೆ ಆಗೋದು ಇಷ್ಟ ಇರಲ್ಲ. ನಿಮ್ ಮಗಳ ಮದುವೆಗೆ ನನ್ನ ಮಗನಿಂದ ಯಾವ ತೊಂದ್ರೆನೂ ಬರಕ್ಕಿಲ್ಲ ಅಂತ ನಾನು ಮಾತು ಕೊಟ್ಟಿದ್ದೀನಿ. ಈಗ ಪದ್ಮ ಹೇಳ್ತಾಳೆ, ಅದಕ್ಕೆ ಇಬ್ರು ಓಡ್ ಬಂದ್ ಮದ್ವೆ ಆಗ್ತಾರೆ. ಆಮೇಲೆ ಮನೆಯಿಂದ ಹೊರಗೆ ಹಾಕದ್ಮೇಲೆ ಕನಕ ಬೇಜಾರಲ್ಲಿದ್ದಾನೆ, ಯಾಕಂದ್ರೆ ಅವನ ಹತ್ರ ಒಂದ್ ಕೆಲ್ಸನೂ ಇಲ್ಲ. ಬಟ್ ಫಕ್ ಇಟ್, ಬಟ್ ಪದ್ಮ ಕೈಗೆ ಬಂದಿರೋ ತುತ್ತು ಬಾಯಿಗೆ ಬರಲ್ಲ ಅನ್ನೋ ಗಾದೆನ ಪ್ರೂವ್ ಮಾಡ್ತಾಳೆ. ನಾನೊಂದ್ ಮಾತು ಹೇಳಿದ್ರೆ ತಪ್ಪಾಗಿ ತಿಳ್ಕೊಳ್ಳಲ್ಲ. ಎರಡಿಗೇನಾದ್ರೂ ಆಗಿದ್ಯಾ? ಎಕ್ಸಾಕ್ಟ್ಲಿ, ಇನ್ನ ಸ್ವಲ್ಪ ದಿನ ಬೆರಳೇಬೇಕು ಅಂತ. ಈ ಮೊದಲನೇ ರಾತ್ರಿ ಇದನ್ನೆಲ್ಲ ಸ್ವಲ್ಪ ದಿವಸ ದೂರ ಇಡ್ಬೇಕು. ಈಗ ಬೇಸಿದ್ದ ಕನಕ ಕೈ ಬಿಸಿ ಮಾಡ್ಕೊಳಕ್ ಹೋಗ್ತಾನೆ, ಬಟ್ ಪಲ್ಲಿ ಕೇಳಿಸ್ಕೊಳ್ಳುತ್ತೆ. ರಿಯಲಿ ಇವತ್ತಷ್ಟೇ ನಿಮ್ ಮನೆಯಿಂದ ಹೊರಗಾಕಿದ್ದಾರೆ, ಬಟ್ ನೀವು ಫಸ್ಟ್ ನೈಟ್ ಶುರು ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಲ್ಲ. ಸ್ಟಾಪ್ ಮಾರ್ನಿಂಗ್ ಪದ್ದು, ಐ ಮೀನ್ ಪದ್ಮ.
ಎಷ್ಟು ಮಾಡ್ತಾಳೆ ಅಂದ್ರೆ ಇಮೇಜ್ ಮಾಡ್ಕೊಳ್ಳಿ. ನೀವು ಇವಳು ಮನೆಗೆ ಹೋಗ್ತೀರಾ, ನಿಮ್ಗೆ ಕೇಳಿಸೋದೇನಂದ್ರೆ ಅಯ್ಯೋ ರಾಘು ರೀ, ಅಯ್ಯೋ ಓ ಥ್ಯಾಂಕ್ ಗಾಡ್ ಉಣ್ತಾ ಇದ್ದಾಳೆ, ಐ ಮೀನ್ ಊಟನ. ಆಮೇಲೆ ಈ 50 ವರ್ಷದ ಬ್ರೋಗೆ ಮಗು ಹುಟ್ಟುತ್ತೆ. ನಾನು ಬಯಾಲಜಿ ಸ್ವಲ್ಪ ವೀಕೆ, ಬಟ್ ಇಷ್ಟೊಡ್ ಮಗು ಹುಟ್ಟುತ್ತಾ? 19 ತಿಂಗಳಿಗೆ ಡೆಲಿವರಿ ಆಗಿತ್ತಾ ಅಂತ. ಸ್ಮಾಲ್ ಮಿಸ್ಟೇಕ್ ಆಗೋಯ್ತು. ನೆಕ್ಸ್ಟ್ ಪಮ್ಮಿ ಪದ್ಮಗೆ ಸಿಗ್ತಾಳೆ. ಯು ಆರ್ ಎನ್ ಎಜುಕೇಟೆಡ್ ಫೂಲ್. ಸೊ ಇದನ್ನ ಕೇಳಿಸ್ಕೊಂಡು ಕನಕ ಹೇಳ್ತಾನೆ, ನೀ ಚಿಕ್ಕ ವಯಸ್ಸಿನ ಇಷ್ಟಪಟ್ಟಾಗೆ ಕಲೆಕ್ಟರ್ ಆಗ್ಬೇಕು, ಎಷ್ಟಾದ್ರೂ ಖರ್ಚಾಗ್ಲಿ. ಕನಕ ದುಡ್ಡುಗೂ ಕೆಸಿನ ಸೊಪ್ಪಿಗೂ ವ್ಯತ್ಯಾಸ ಇದೆ. ಸೊ ಒಂದ್ ಸಾಂಗ್ ಆದ್ಮೇಲೆ ಕನಕ ಇಸ್ ರಿಚ್, ಮನೆ ತಗೊಳ್ತಾನೆ. ಪಕ್ಕದ ರೂಮಿಂದ ಕರೆದ್ರೇನೆ ನಾನು ಇಷ್ಟು ಬೇಗ ರೆಸ್ಪಾನ್ಸ್ ಮಾಡಲ್ಲ, ಅಷ್ಟು ಫಾಸ್ಟ್ ಅಲ್ಲಿ ಇವ್ನಿಗೆ ಸಕ್ಸಸ್ ಸಿಗುತ್ತೆ. ಕನಕನ್ ತಂಗಿ ಎಂಗೇಜ್ಮೆಂಟ್ ಯಾವ ಸೀರೆ ಹುಟ್ಟಿರ್ತಾಳೋ ಅದೇ ಸೀರೆ ಪರಿಮಳನ್ ಮದ್ವೆಗೂ ಹುಟ್ಟಿದ್ಲು, ಅಂಡ್ ಅದನ್ನೇ ಅವಳ ಮದ್ವೆಗೂ ಹುಟ್ಟಿದ್ಲು. ಯು ಕಾಂಟ್ ಫೂಲ್ ಮಿ ಬೈ ಚೇಂಜಿಂಗ್ ಬ್ಲೌಸ್. ಈಗ ಪದ್ಮ ಕಲೆಕ್ಟರ್ ಆಗಿದ್ದಾಳೆ. ಏನ್ ಕಲೆಕ್ಟ್ ಮಾಡ್ತಾಳೆ ಅಂದ್ರೆ ಆಶೀರ್ವಾದ. ಏನೋ ಬೀಳಿಸ್ತಾಳೆ, ಬರ್ತಾಳೆ, ಅಂಡ್ ಆಶೀರ್ವಾದ ಕಲೆಕ್ಟ್ ಮಾಡ್ತಾಳೆ. ಇದು ಯಾವ ಮಂಗನ್ ವೇಷ ಗುರು? ಸೊ ಇದೇ ಸಿನಾರಿಯೋ ವೈಟ್ ಪೀಪಲ್ ಪಾರ್ನ್ ವಿಡಿಯೋಗೆ ಬಿಲ್ಡಪ್ ಯೂಸ್ ಮಾಡೋದಲ್ವಾ? ಗಾಡ್ ಗಿಫ್ಟ್. ಬೇಸಿಕ್ಲಿ ಸತ್ಯಮೂರ್ತಿನ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಹಾಗೆ ಅವ್ರ ತಾತ ಇದ್ದಾಗೆ ಇದ್ದಾನೆ. ಸೊ ಈಗ ಕನಕ ವಿದ್ಯಾವಂತ, ಪರಿಮಳ ಅವನ ಹತ್ರ ಹೆಲ್ಪ್ ಕೇಳ್ಕೊಂಡು ಬರ್ತಾಳೆ. ಸೊ ಇದೇ ಸರಿಯಾದ ಟೈಮು. ಕನಕ ಹೇಳು. ಅಯ್ಯೋ ತಗಡೆ. ತಿಳುವಳಿಕೆ ಹೇಳೋ ತರ ಪರಿಮಳಗೆ ಹೆಂಗ್ ದೇವ್ರು ಮಾಡಿದ್ಲು ಅಂದ್ರೆ, ಕಾಲ ಎಷ್ಟು ಬೇಗ ಬದಲಾಗುತ್ತೆ ನೋಡಿದ್ರ. ನಿಮ್ಮನ್ನ ಹರ್ಟ್ ಮಾಡ್ಬೇಕು ಅಂತ ನಾನು ಇದನ್ನ ಹೇಳ್ತಾ ಇಲ್ಲ. ಐ ಡೋಂಟ್ ನೋ, ಬಟ್ ಪದ್ಮ ನೀನ್ ಹರ್ಟೇ ಮಾಡ್ತಿದೀಯ. ಸೊ ಮೆಟ್ಗೆ ಸಗಣಿ ಹಚ್ಕೊಂಡು ಹೊಡೆದಾಗೆ ಮಾತಾಡಿದ್ಮೇಲೆ ಪದ್ಮ ಹೇಳ್ತಾಳೆ, ನನ್ನ ಮಾತಿನಿಂದ ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ಕ್ಷಮಿಸ್ಬಿಡಿ. ಇಲ್ಲ ನೋವಾಗಂಥದ್ದು ಏನು ಹೇಳಿದ್ರಿ ಹೇಳಿ. ಈ ಪದ್ಮ ಪಕ್ಕದ ಮನೆ ಆಂಟಿ ಥರ ಯಾರ ಬಗ್ಗೆ ಏನಾದರೂ ಹೇಳಬೇಕಾದ್ರೆ ಮುಂಚೆ ಹೇಳ್ತಾರಲ್ಲ ನಾನು ಹೇಳಬಾರ್ದಿತ್ತು ಅಂತ, ಮತ್ತು ಅವರೇ ಹೇಳ್ತಾರೆ ಅವ್ರ ಪ್ರಕಾರ ಏನು ಹೇಳಬಾರ್ದಿತ್ತು ಅದನ್ನು. ಆ್ಯಂಡ್ ಈ ಚೋಟು ಏನು ಅಂದ್ಕೊಂಡಿದ್ದಾನೆ ಅಂದರೆ ಅವ್ರ ಅಪ್ಪ ಓದ್ತಾ ಬರಿತಾ ಇರಲ್ಲ, ಅದಕ್ಕೆ ಮನೆಯಿಂದ ಹೊರಗಾಕಿದ್ದಾರೆ ಅಂತ ಅಂದ್ಕೊಂಡಿದ್ದಾನೆ. ಲೇ ಚೋಟು, ನಿಮ್ಮ ಅಮ್ಮನ ಕರ್ಕೊಂಡು ಹೊಡೋಗಿದ್ಕೆ ಕಣವ ಮನೆಯಿಂದ ಹೊರಗಾಕಿದ್ದು. ಆಮೇಲೆ ಕನಕನ್ ಮಗ ಅವ್ನ ಬೆಸ್ಟ್ ಫ್ರೆಂಡ್ ಬಗ್ಗೆ ಹೇಳ್ತಾನೆ. ಯಾರಪ್ಪ ಅದು? ನಿನ್ ಜೊತೆಲಿ ಓದ್ತಾನ? ಇಲ್ಲ, ಅವ್ನು ತುಂಬಾ ದೊಡ್ಡ ಮನುಷ್ಯ, ಅವನ್ಗೆ ದೊಡ್ಡ ಮೀಸೆ ಇದೆ. ಕನಕ ಬಿ ಲೈಕ್, ಯಾರೋ ನಿನ್ನ ಕಿಡ್ನಾಪ್ ಮಾಡಕ್ ಬಂದಿದ್ರಾ? ನೋಡೋಕ್ ಹೇಗಿರ್ತಾನೆ? ನೀವು ಥಿಂಕ್ ಮಾಡಿರ್ತೀರಾ ಕನಕ ಈ ಟೈಮಲ್ಲಿ ಏನು ಗೆಸ್ ಮಾಡಿರ್ತಾನೆ ಅಂತ. ಬಟ್ ನಾನೇನು ಥಿಂಕ್ ಮಾಡ್ತಿದ್ದೀನಿ ಅಂದರೆ, ಆ ಚೋಟು ಥರ ಯಾವುದಾದ್ರೂ ಫೋಟೋ ಮೇಲೆ ಮಾರ್ಕ್ ಮಾಡಿದರೆ ನಮ್ಮ ಮನೇಲಿ ಆ ಫೋಟೋ ಜೊತೆ ನನ್ನ ಫೋಟೋ ವಿತ್ 2 ಊದುಬತ್ತಿ ಹೂವಿನ ಹಾರ ಇರ್ತಿತ್ತು. ಇವತ್ ನೀನು ಅವ್ರಿಗೆ ಇದನ್ ಕೊಡು. ಅವ್ರಿಗೆ ಗಸಗಸೆ ಪಾಯಸ ಅಂದ್ರೆ ಬಹಳ ಇಷ್ಟ. ಓಕೆ, ಈಗ ಶ್ರೀಮಂತ ಆದಮೇಲೆ ತೂತುವಡೆಯಿಂದ ಗಸಗಸೆ ಪಾಯಸದವರೆಗೂ ಹೋದ್ರಾ. ಈಗ ಸತ್ಯಮೂರ್ತಿ ಹೆಂಡತಿ ಕನಕಂಗೆ ಕಾಲ್ ಮಾಡಿ ಕ್ಷಮೆ ಕೇಳಿ ಅಂತಾಳೆ. ಈಗ ಸತ್ಯಮೂರ್ತಿನೂ ಕನಕನ ಒಪ್ಕೊಳ್ಳೋಕೆ ರೆಡಿ, ಯಾಕೆಂದ್ರೆ ಅವನೀಗ ಶ್ರೀಮಂತ. ಈ ಮೂವಿದು ಹೋಲ್ ಪಾಯಿಂಟ್ ಏನಂದ್ರೆ, ನಿಮ್ಮ ಜೋಬಲ್ಲಿ ದುಡ್ಡಿದ್ರೆ ಯಾರಪ್ಪನೂ ನಿಮ್ಮನ್ನು ಕೇಳ್ಕಲ್ಲ. ಇಂಡಿಯನ್ ಪೇರೆಂಟ್ಸ್ ಬಗ್ಗೆ ನಿಮ್ಗೆ ಗೊತ್ತಲ್ಲ, ಮಕ್ಳ ಹತ್ರ ಸಾರಿ ಕೇಳೋದಂದ್ರೆ ಆಲ್ಮೋಸ್ಟ್ ಪ್ರಾಣನೇ ಹೋಗುತ್ತೆ. ಸೊ ಈಗ ಸತ್ಯಮೂರ್ತಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾರೆ. ಆಮೇಲೆ ಎಲ್ರಿಗೂ ಗೊತ್ತಾಗುತ್ತೆ ಗಸಗಸೆ ಪಾಯಸಕ್ಕೆ ವಿಷಾನ ನಮ್ ಬ್ಲ್ಯಾಕ್ ಗೌಡ ಹಾಕಿದ್ದು ಅಂತ. ಅಂಡ್ ನೋಡಿ 50 ವರ್ಷದ ನಮ್ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಗ್ರೇಟ್ ಆಕ್ಷನ್ ಸೀನ್ಸ್ ನ. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಷ್ಟು ಒಳ್ಳೆ ಮೂವಿನ ಹಾಳು ಮಾಡಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾರು ಹೋಗಿಬಾರ್ದು ಅಂತ ಇದಕ್ಕೆ ಹೇಳೋದು. ಈ ಕನೆಕ್ಷನ್ ಕೊಡೋ ತರ ಕೊಟ್ಬಿಟ್ಟು ಫೀಸ್ ನ ಕಿತ್ತಾಕ್ಬಿಡ್ಬೇಕು. ಈ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನನ್ನ ಫ್ಯೂಚರ್ ಗರ್ಲ್ ಫ್ರೆಂಡ್ ನನ್ನ ಹೆಂಡತಿಯಾಗಿ ಪಡೆಯೋದಕ್ಕೆ ಏನ್ ಯೋಗ್ಯತೆ ಇದೆ ನಿನ್ಗೆ? ಓಟ್ ಬತ್ತೀಯಾ? ಟಾಟಾ ಓಟ್ ಬಾ.